ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಗೌರವ್. ಬೆಳಗಾಂ ಡಿಸ್ಟಿಕ್ಕು ಗೋಕಾಕ್ ತಾಲೂಕಿನ ಮಮದಾಪುರ ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀವಿ. ಅವರು ಒಂದು ಕಿರಿಯ ವ್ಯಕ್ತಿ ಆಗಿದ್ಕೊಂಡು ಒಂದು ಜನಸೇವೆ ಮಾಡಕ್ಕೆ ಬಂದಿದ್ದಾರೆ. ನೋಡೋಣ ಅವ್ರು ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿ ಕೊಡ್ತಾರಂತ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಹನುಮಂತ. ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿರಿ? ಮಮದಾಪುರ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿರಿ. ಹೆಂಗ ಅನ್ಸಾದೈತ್ರಿ ರಾಜಕೀಯ ಜೀವನ? ಬರೋಬ್ಬರ ನಡೆದೈತ್ರಿ. ನೀವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ರಿ? ಯಾವ ಪಕ್ಷಕ್ಕೆ ಕೆಲಸ ಮಾಡತ್ತೀರಿ? ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿದ್ರಿ. ಈ ಬಾರಿ ಈ ಸತ ಗೆದ್ದಿದ್ದ ಟೋಟಲ್ ಓಟ್ ಏನೈತ್ರಿ? ಟೋಟಲ್ ಓಟ್ 386 ಓಟ್. 386 ಓಟ್. ಎಷ್ಟು ಲೀಡ್ ಇಂದ ಗೆದ್ದು ಬಂದ್ರಿ? 30 ಓಟ್ ಲೀಡ್ ಇಂದ ಗೆದ್ದು ಬಂದ್ರಿ. 30 ಓಟಿಂದ ಫಸ್ಟ್ ಟೈಮ್ ನಿಂತು ಗೆದ್ದು ಬಂದಿರಿ. ಹೆಂಗ ಅನ್ಸತೈತ್ರಿ ರಾಜಕೀಯ ಜೀವನ? ಖುಷಿ ಆಯ್ತ್ರಿ? ಕೆಲಸ ಎಲ್ಲಾ ಮಾಡಾಕತ್ತೀರಿ? ಹಾ. ಈಗ ನಿಮ್ದು ರಾಜಕೀಯ ಬರೋಕ್ಕಿಂತ ಮುಂಚೆ ನೀವು ಏನ್ ಕೆಲಸ ಮಾಡ್ಕೊಂಡಿದ್ರಿ? ಭೂಮಿ ಒಕ್ಕಲ್ತನ ಅಂದ್ರೆ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರಿ. ಒಂದು ಒಕ್ಕಲ್ತನ ಮಾಡ್ಕೊಂಡಿರೋರ ರಾಜಕೀಯಕ್ಕೆ ಏನಂತ ಅನ್ಕೊಂಡ್ ಬಂದ್ರಿ? ಏನಿಲ್ಲ, ಜನಸೇವೆ ಮಾಡ್ಬೇಕಂತ ಅನ್ಕೊಂಡ್ ಬಂದ್ರಿ. ಜನಸೇವೆ ಮಾಡ್ತಾ ಇದ್ರಿ. ಇವಾಗ ಫಸ್ಟ್ ಟೈಮ್ ನಿಂತ ಗೆದ್ದು ಬಂದ್ರಿ. 30 ಓಟಿಂದ ಗೆದ್ದು ಬಂದಿರಿ. ಜನಸೇವೆ ಮಾಡೋಣ ಅಂತ ಬಂದಿದ್ದೀರಿ. ಇವಾಗ 3.5 ವರ್ಷ ಕಾಲಾವಧಿ ಕಳೆದಿದ್ದೀರಿ. 3.5 ವರ್ಷ ಕಾಲಾವಧಿಲಿ ಏನೆಲ್ಲ ಕೆಲಸ ಮಾಡ್ಸಿರಿ ನಿಮ್ಮ ವಾರ್ಡಿಗೆ? ನೀರಿಂದ ಮಾಡ್ಸಿವ್ರಿ. ರೋಡ್ಗಳು ಹಾದಿ ಮಾಡ್ಸಿವ್ರಿ. ರೋಡು, ಗಟಾರು, ಆಮೇಲೆ ನೀರು, ಮತ್ತೆ ಇವೆಲ್ಲ ಮಾಡ್ಸಿರಿ. ಆಮೇಲೆ ಬಡ್ರಗ ಮನೆ ಕೊಡೋದಿರ್ಲಿ, ಅವು ಚಲೋ ಅದಾವ. ಅಂದ್ರೆ 3.5 ವರ್ಷದಾಗ ಇಷ್ಟೆಲ್ಲ ಕೆಲಸ ಮಾಡ್ಸಿರಿ. ಇವಾಗ ಇನ್ನೂ 1.5 ವರ್ಷ ಟೈಮ್ ಐತ್ರಿ ನಿಮಗೆ. ಇನ್ನೂ 1.5 ವರ್ಷ ಟೈಮ್ ಒಳಗೆ ಏನೆಲ್ಲ ಮಾಡ್ಸ್ಬೇಕಂತ ಅನ್ಕೊಂಡಿರಿ ಕೆಲಸನ? ಕೆಲಸ ಯಾವಾಗ ಕೊಡ್ತಾರ ನೋಡ್ಬೇಕಲ್ಲ. ಅಂದ್ರೆ ನಿಮ್ ಪ್ರಕಾರ ಇನ್ನೂ ಏನೆಲ್ಲ ಸುಧಾರಣೆ ತರ್ಬೇಕಂತ ಅನ್ಕೊಂಡಿರಿ? ಅದೇ ಏನು ಕೆಲಸ ಮಾಡ್ಬೇಕಂತ ಅನ್ಕೊಂಡಿರಿ? ಉಳಿದಿದ್ದ ಮುಂದೆ ರೋಡ್ ಮಾಡ್ಸೋದು. ಅವ್ರು ಹೇಳಿದ್ದಾನೆ ಹೇಳ್ರಿ. ರೋಡ್ ಕೆಟ್ಟೋದು, ರೋಡ್ ಮಾಡಿಸೋದ್ರಿ. ಮತ್ ಭೂಮಿ ಆಮೇಲೆ ಹೊಲಕ್ ಹೋಗೋ ದಾರಿ ಎಲ್ಲ ಡಾಂಬರ್ ಮಾಡೋದ್ರಿ. ಇದೆಲ್ಲ ಮಾಡ್ಸೋದ್ರಿ. ಆಮೇಲೆ ಸ್ಕೂಲ್ ಮಕ್ಕಳಿಗೆ ಇದನ್ನ ಮಾಡೋದು, ಅನುಕೂಲ ಮಾಡ್ಕೊಡೋದು. ಈ ತರ ಎಲ್ಲಾ ಕೆಲ್ಸನ ಮಾಡ್ಬೇಕಂತ ಅನ್ಕೊಂಡಿರಿ. ನಿಮ್ಮ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಫಸ್ಟ್ ಅಥವಾ ಹಿಂದ್ಗಡೆ ಯಾರಾದ್ರೂ ಇದ್ರಿ? ನೀವೇ ಫಸ್ಟ್ ಬಂದ್ರಿ. ನಿಮ್ಮಿಂದನ ರಾಜಕೀಯ ಚಲೋ ಆಗೈತಿ. ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಗೆ ಗುರುಗಳು, ಸ್ಫೂರ್ತಿ ಅಂತ ಯಾರಾದ್ರೂ ಇದ್ರಿ? ಬೆನ್ನೆಲುಬಾಗಿ ನಿಂತಂತವ್ರು? ಯಾರು ಇಲ್ರಿ. ನಿಮ್ಮ ಸ್ವ ಇಚ್ಛೆಯಿಂದ ಬಂದಿರಿ. ನಿಮ್ಮ ಅಪ್ಪರ ಸಪೋರ್ಟ್ ಇಂದ ನೀವು ಬಂದಿರಿ. ಅಂದ್ರೆ ನಿಮ್ಮ ಅಪ್ಪಾರ ಈಗ ನಿಮಗೆ ಗುರುವಿನ ಸ್ಥಾನ ಅಂದ್ರೆ ಅವ್ರ ನಿಮ್ಮ ಅಪ್ಪಾರ. ಹೌದ್ರಿ. ನಿಮ್ಮ ಅಪ್ಪಾರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀರಿ? ಕೃತಜ್ಞತೆನ ಹೇಳಕ್ ಇಷ್ಟಪಡ್ತೀರಿ. ಅವ್ರಿಗೆ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀರಿ. ನಿಮ್ಮ ವಾರ್ಡಿನ ಜನ ನಿಮ್ಮನ್ನ ಮತ ಹಾಕಿ ಗೆಲ್ಸಿಲ್ಲಿವರೆಗೂ ತಗೊಂಡ್ಬಂದಾರ್ರಿ. ಅವ್ರಿಗೆ 3.5 ವರ್ಷ ಅವಧಿ ಒಳಗೆ ಇಷ್ಟೆಲ್ಲ ಕೆಲ್ಸನೂ ಮಾಡ್ಸಿದಿರಿ. ನಮ್ಮ ಮೂಲಕ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರಿಗೂ ಕೂಡ ಕೃತಜ್ಞತೆನ ಹೇಳಕ್ ಇಷ್ಟಪಡ್ತೀರಿ. ನಿಮ್ಮ ವಾರ್ಡಿನ ಜನತೆ ನಿಮ್ಮನ್ನ ಇನ್ನೂ ರಾಜಕೀಯದಲ್ಲಿ ಬೆಳೆಸ್ಬೇಕಂತ ಅನ್ಕೊಂಡ್ರೆ ಅಥವಾ ನಿಮಗೇನಾದ್ರು ಬೆಳಿಬೇಕಂತ ಆಸೆ ಇದೆ? ಇನ್ನು ಆಸೆ ಇದೆ. ಇನ್ನು ರಾಜಕೀಯದಲ್ಲಿ ಬೆಳಿಬೇಕಂತ ಆಸೆ ಇದೆ. ನಿಮ್ಮ ಜನ ಬೆಳೆಸ್ತೀನಿ ಅಂದ್ರ ಬೆಳಿಬೇಕಂತಾನು ಆಸೆ ಇದೆ. ಇದೇ ರೀತಿ ನಿಮ್ ಜನಗಳಿಗೆ, ನಿಮ್ಮ ಮತ ಬಾಂಧವರಿಗೆ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀರ. ನೋಡಿದ್ರಲ್ಲ ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿಕೊಟ್ರಂತ, ಯಾವ ರೀತಿ ಒಂದು ಜನಸೇವೆ ಮಾಡ್ತಾ ಬಂದಿದ್ದಾರೆ. ಒಂದು ಕಿರಿಯ ವ್ಯಕ್ತಿ ಆಗಿದ್ಕೊಂಡು ಮೊದಲ ಬಾರಿ ಎಲೆಕ್ಷನ್ ನಲ್ಲಿ ಗೆದ್ದು ಬಂದಿದ್ದಾರೆ. ಯಾವ ರೀತಿ ಅವರು ಜನಸೇವೆ ಮಾಡಿದ್ರೆ ಜನರಿಗೆ ನೀರಿನ ಸೌಕರ್ಯ ಆಗಿರಲಿ, ರೋಡ್ ಆಗಿರಲಿ, ದಾರಿ ದೀಪ ಆಗಿರಲಿ, ಗಟಾರ್ ಆಗಿರಲಿ, ಶೌಚಾಲಯ ಆಗಿರಲಿ, ಬಡ ಮಕ್ಕಳಿಗೆ ಒಂದು ಪುಸ್ತಕ ಕೊಡೋದಾಗಿರಲಿ, ಸ್ಕೂಲ್ ಕಾಂಪೌಂಡ್ ಕಟ್ಟೋದಾಗಿರಲಿ, ಎಲ್ಲ ಕೆಲಸನೂ ಮಾಡ್ತಾ ಬಂದಿದ್ದಾರೆ. ಇನ್ನೂ ಸುಧಾರಣೆ 1.5 ವರ್ಷ ಅವಧಿ ಇದೆ. ಇನ್ನೂ ಒಂದು ಅವಧಿಯಲ್ಲಿ ಸುಧಾರಣೆ ತರಬೇಕಂತ ಅಂದ್ಕೊಂಡಿದ್ದಾರೆ. ಹೊಲಕ್ಕೆ ಹೋಗೋ ದಾರಿ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ. ಇದೇ ರೀತಿ ಅವರು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಆಮೇಲೆ ಅವರು ಏನು ಕನಸು ಇಟ್ಕೊಂಡಿದ್ದಾರೋ ಅದೆಲ್ಲ ನೆನಸಾಗಲಿ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.